ನಮಸ್ತೆ ವೀಕ್ಷಕರೇ, ರಾಧಾ ಜಗದೀಶ್ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥ ಎಲ್ರಿಗೂ ನನ್ನ ನಮಸ್ಕಾರಗಳು. ಸೊ ಇವತ್ತು ನಾನು ನಿಮಗೆ ಸ್ಯಾಮ್ಸಂಗ್ A16 ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಎಲ್ಲರಿಗೂ ಗೊತ್ತು, ಯೂಸ್ ಮಾಡ್ತಾ ಇರ್ತೀರಾ. ಸೊ ನೀವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಜಸ್ಟ್ ಹೇಳ್ತೀನಿ. ಸೊ ಇದು ಲಾಸ್ಟ್ ಮಂತೇ ರಿಲೀಸ್ ಆಗಿರೋದು, ಅಕ್ಟೋಬರ್ ಮಂತಲ್ಲಿ. ಸೊ ಇದು 6.6 ಇಂಚಸ್ ಡಿಸ್ಪ್ಲೇ ಜೊತೆಗೆ ಬರುತ್ತೆ, ವಿತ್ 200 ಗ್ರಾಮ್ಸ್ ವೆಯ್ಟ್ ಕೂಡ ಬರುತ್ತೆ. ಇದು ಕ್ಯಾಮ್ರಾ ಅಂತ ಬಂದಾಗ ಇದು ಫ್ರಂಟ್ ಬಂದು 13 ಮೆಗಾ ಪಿಕ್ಸೆಲ್ ಬರುತ್ತೆ. ಬ್ಯಾಕ್ ಕ್ಯಾಮ್ರಾ ಬಂದಾಗ ನಿಮಗೆ ಟ್ರಿಪಲ್ ರೇರ್ ಕ್ಯಾಮ್ರಾ ಬರುತ್ತೆ. ರೇರ್ ಕ್ಯಾಮ್ರಾ ನೀವು ನೋಡ್ತಾ ಇರ್ಬೋದು. ಸೊ ಇದು 55+2 ಮೆಗಾ ಪಿಕ್ಸೆಲ್ ಬರುತ್ತೆ. ಸೊ ಇದರಲ್ಲಿ 50 ಮೆಗಾ ಪಿಕ್ಸೆಲ್ ಬಂದು ನಿಮಗೆ ಮೇನ್ ಕ್ಯಾಮ್ರಾ. ಸೊ 5 ಮೆಗಾ ಪಿಕ್ಸೆಲ್ ಬಂದು ನಿಮಗೆ ವೈಡ್ ಆಂಗಲ್ ಕ್ಯಾಮ್ರಾ ಬರುತ್ತೆ. 2 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಬಂದು ಮ್ಯಾಕ್ರೋ ಮೋಡ್ ಅಂತ ಬರುತ್ತೆ. ಸೊ ಏನದು ಮ್ಯಾಕ್ರೋ ಮೋಡ್ ಅಂತ ಹೇಳಿದ್ರೆ, ನೀವು ನಿಮ್ಮ ಹತ್ರ ಮೊಬೈಲ್ ಇದ್ರೆ ಬೇಕಿದ್ರೆ ಚೆಕ್ ಮಾಡಿ, ನೀವು ಯೂಸ್ ಮಾಡ್ತಾ ಇದ್ರೆ ಇಲ್ಲಿ ಮೋರ್ ಆಪ್ಷನ್ ಇರುತ್ತೆ. ಈ ಮೋರ್ ಆಪ್ಷನ್ಗೆ ಹೋದ್ರೆ ನಿಮ್ಗೆ ಇಲ್ಲಿ ಮ್ಯಾಕ್ರೋ ಮೋಡ್ ಅಂತ ಓಪನ್ ಆಗುತ್ತೆ. ಸೊ ಈ ಮ್ಯಾಕ್ರೋ ಮೋಡಲ್ಲಿ ಹೋದ್ರೆ ಇಲ್ಲಿ ತೋರಿಸುತ್ತೆ 3 to 5 ಸೆಂಟಿಮೀಟರ್ ಅಲ್ಲಿ ಹೋಲ್ಡ್ ಮಾಡ್ಕೊಂಡಿದ್ರೆ, ಅಂದ್ರೆ 3 to 5 ಸೆಂಟಿಮೀಟರ್ ಅಲ್ಲಿ ಅಷ್ಟು ನೀವು ಹತ್ರದಿಂದ ಫೋಟೋಸ್ನ ಕ್ಯಾಪ್ಚರ್ ಮಾಡಿದ್ರೆ, ಪ್ರತಿಯೊಂದು ಡೀಟೇಲ್ನು ಬೇಕಿದ್ರೆ ಒಂದು ಫ್ಲವರ್ದು ಆ ಥರ ಎಲ್ಲ ಬೇಕಿದ್ರೆ ಕಲೆಕ್ಟ್ ಮಾಡ್ಬೋದು. ಇನ್ನು ಡೆಪ್ತಲ್ಲಿ ಫೋಟೋಸ್ ಕ್ಯಾಪ್ಚರ್ ಆಗುತ್ತೆ. ಇದೇ ಮ್ಯಾಕ್ರೋ ಮೋಡ್ ಅಂತ ಹೇಳ್ಬಿಟ್ಟು. ಸೊ ಇದು ನಿಮಗೆ ಚಾರ್ಜಿಂಗ್ ಆಪ್ಷನ್ ಅಂತ ಬಂತ ಹೇಳಿದ್ರೆ, ಇದು 5000 mAh ಬ್ಯಾಟ್ರಿ ಬರುತ್ತೆ, ವಿತ್ 25 ವ್ಯಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಬರುತ್ತೆ. ಡಿಸ್ಪ್ಲೇ ಅಂತ ಬಂದಾಗ ನಿಮಗೆ ಇದು AMOLED ಸ್ಕ್ರೀನ್ ಬರುತ್ತೆ, ವಿತ್ AMOLED ಸ್ಕ್ರೀನ್ ಬರುತ್ತೆ. ಇದು AMOLED ಸ್ಕ್ರೀನ್ ಬರುತ್ತೆ, ಸೂಪರ್ AMOLED ಸ್ಕ್ರೀನು. ಸೊ ಸ್ಯಾಮ್ಸಂಗ್ ಅವ್ರದ್ದೇನೆ ಇದು ಡಿಸ್ಪ್ಲೇದು ಸೂಪರ್ AMOLED ಸ್ಕ್ರೀನ್ ಬರುತ್ತೆ ಇದರಲ್ಲಿ. ಮತ್ತೆ ಪ್ರೊಸೆಸರ್ ಅಂತ ಬಂದಾಗ ನಿಮಗೆ ಸ್ಯಾಮ್ಸಂಗ್ ಓನ್ ಪ್ರೊಸೆಸರ್ ಬರುತ್ತೆ, ಎಕ್ಸಿನೋಸ್ ಪ್ರೊಸೆಸರ್ 1330 ಬರುತ್ತೆ. ಎಕ್ಸಿನೋಸ್ ಪ್ರೊಸೆಸರ್ ಬರುತ್ತೆ, ಇದು 5 ನ್ಯಾನೋಮೀಟರ್ ಟೆಕ್ನಾಲಜಿ ಒಂದಿಗೆ ಇದು ಬರುತ್ತೆ. ಸೊ ಇದ್ರಲ್ಲಿ ಬಂದು ನಿಮಗೆ ಟ್ರಿಪಲ್ಸ್ ಕಲರ್ ಬರುತ್ತೆ, 3 ಕಲರ್ ಅಲ್ಲಿ ಸಿಗುತ್ತೆ. ಇದು ಲೈಟ್ ಗ್ರೇ ಸಿಗುತ್ತೆ, ಲೈಟ್ ಗ್ರೀನ್ ಸಿಗುತ್ತೆ, ಬ್ಲೂ ಬ್ಲ್ಯಾಕ್ ಸಿಗುತ್ತೆ, ಮತ್ತೆ ಗೋಲ್ಡ್ ಕಲರ್ ಸಿಗುತ್ತೆ. 4 ಕಲರ್ ಸಿಗುತ್ತೆ. 4 ಕಲರ್ ಅವೈಲೇಬಿಲಿಟಿ ಕೂಡ ಇರುತ್ತೆ ಇದರಲ್ಲಿ. ಮತ್ತೆ ಇದು 3 ವೇರಿಯಂಟ್ ಅಲ್ಲಿ ಸಿಗುತ್ತೆ ನಿಮಗೆ. 6 GB ರ್ಯಾಮು, 128 GB ರೋಮು, ಮತ್ತೆ 8 GB ರ್ಯಾಮು, 128 GB ರೋಮು, ಮತ್ತೆ ಅಗೇನ್ 8 GB ರ್ಯಾಮು, 256 GB ಸ್ಟೋರೇಜ್. ಒಂದು 20,000 ಪ್ರೈಸಲ್ಲಿ ಏನಾದರೂ ಮೊಬೈಲ್ ನೋಡ್ತೀನಿ ಅಂತ ಹೇಳಿದ್ರೆ, ಸ್ಯಾಮ್ಸಂಗ್ ಎಲ್ಲ ನೋಡ್ತೀನಿ ಅಂತಂದ್ರೆ ನೀವು ಬೇಕಿದ್ರೆ ನೋಡ್ಬೋದು. ನಿಮಗೆ ಗೊತ್ತಲ್ಲ. ಸೊ ಇದ್ರಲ್ಲಿ ಬಂದು ನಿಮಗೆ ಇಯರ್ಫೋನ್ ಜಾಕ್ ಬರಲ್ಲ. ಏನು ನಾವು 3.5 mm ಜಾಕ್ ಅಂತ ಹೇಳ್ತೀವಿ, ಸೊ ಅದು ನಿಮಗೆ ಬರಲ್ಲ. ಸೊ ನಿಮಗೆ ಗೊತ್ತು, ನೀವು ಬ್ಲೂಟೂತೇ ಯೂಸ್ ಮಾಡಬೇಕಾಗುತ್ತೆ. ಜೊತೆಗೆ ಅಡಾಪ್ಟರ್ನು ಕೂಡ ಬಾಕ್ಸಲ್ಲಿ ಬರಲ್ಲ. ಇದ್ರ ಜೊತೆಲಿ ಸಪ್ರೇಟ್ ಆಗಿ ನೀವು ಬೈ ಮಾಡಬೇಕು. ಸ್ಯಾಮ್ಸಂಗ್ ಒರಿಜಿನಲ್ ಅಡಾಪ್ಟರ್ ತೊಗೊತೀನಿ ಅಂತಂದರೆ ಆಲ್ಮೋಸ್ಟ್ ಒಂದು 1000 ರೂಪೀಸ್ ಮೇಲೇ ಇರುತ್ತೆ ಸ್ಯಾಮ್ಸಂಗ್ ಒರಿಜಿನಲ್ ಅಡಾಪ್ಟರು. ಸೊ ಇದನ್ನ ಬೇಕಿದ್ರೆ ನೀವು ಬೈ ಮಾಡ್ಬೋದು. ಇದ್ರದ್ದೇ ನೀವು ಬೇಕಿದ್ರೆ ಸ್ಯಾಮ್ಸಂಗ್ ಏನಾದರೂ ಮೊಬೈಲ್ ತಗೋಬೇಕು ಅಂದರೆ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ಸು, ಇವಾಗ ಬೇರೆ ಡಿಸ್ಟ್ರಿಕ್ಟಲ್ಲಿ ಇರ್ತೀರಾ, ಇಲ್ಲ ಬೇರೆ ಸ್ಟೇಟ್ ಇರ್ತೀರಾ, ಇಲ್ಲ ಜಾಬ್ಗೋಸ್ಕರ ಬಂದಿರ್ತೀರಾ, ಆ ಥರ ಇತ್ತು ಅಂತ ಹೇಳಿದ್ರೆ ಊರಿಂದ ಲೋಕಲ್ ಅಡ್ರೆಸ್ ಇರುತ್ತಲ್ವಾ, ಸೊ ಅದು ಬೇಕಿದ್ರೆ ನೀವು ಫೈನಾನ್ಸಲ್ಲಿ ತಗೋಬೋದು. ಅದನ್ನು ಕೂಡ ಆಪ್ಷನ್ ಇದೆ. ಸ್ಯಾಮ್ಸಂಗ್ ಓನ್ ಫೈನಾನ್ಸ್, DMI ಫೈನಾನ್ಸ್ ಅಂತ ಬರುತ್ತೆ. ಸೊ ಇದ್ರ ಮುಖಾಂತರ ಬೇಕಿದ್ರೆ ನೀವು ಬೈ ಮಾಡ್ಬೋದು. ಇವಾಗ ಸದ್ಯಕ್ಕೆ ಟೆಂಪ್ರವರಿ ಅದು ಫೈನಾನ್ಸ್ ಸ್ಟಾಪ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬಂದಾಗ ನಿಮಗೆ ಅಪ್ಡೇಟ್ ಮಾಡ್ತೀನಿ DMI ಫೈನಾನ್ಸ್ ಬಗ್ಗೆ, ಓಕೆನಾ? ಇಷ್ಟೇ ಫ್ರೆಂಡ್ಸ್, ಇದ್ರ ಬಗ್ಗೆ ಇಷ್ಟೇ ಇರೋದು ಮೇನ್ ಹೈಲೈಟ್ಸ್ ಅಂತ ಹೇಳಿದ್ರೆ. ಸೊ ಬೇಕಿದ್ರೆ ನೀವು ಸ್ಟೋರ್ ವಿಸಿಟ್ ಮಾಡಿದಾಗ ಬೇಕಿದ್ರೆ ಡೆಮೋ ಎಲ್ಲ ಫೀಲ್ ಮಾಡ್ಬೋದು, ನೋಡ್ಬೋದು. ಮತ್ತು ಫಿನಾನ್ಸ್ ಆಪ್ಷನ್ ಎಲ್ಲ ಅದರ್ ಫಿನಾನ್ಸ್ ಆಪ್ಷನ್ಗೆ ಹೋಗ್ತೀನಿ ಅಂದ್ರೂ ಬೇಕಿದ್ರೆ ಸಿಗುತ್ತೆ. ಬಜಾಜ್ ಫೈನಾನ್ಸು, IDFC ಫೈನಾನ್ಸು, HDB, HDFC, ಕೋಟಕ್, ಈ ಥರ ಫೈನಾನ್ಸಲ್ಲೆಲ್ಲ ನೀವು ಬೈ ಮಾಡ್ಬೋದು. ಇದು ಇವತ್ತಿಂದು ಸ್ಯಾಮ್ಸಂಗ್ A16 ಮಾಡಲ್ ಬಗ್ಗೆ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಯಾವುದಾದ್ರೂ ಮೊಬೈಲ್ ಯೂಸ್ ಮಾಡ್ತಾ ಇದ್ರೆ
ಏನಾದ್ರು ಸಾಫ್ಟ್ವೇರ್ ಏನಾದ್ರು ಅಪ್ಡೇಟ್ ಬಂದಿದ್ರೆ, ಮೊಬೈಲ್ ಹ್ಯಾಂಗ್ ಆಯ್ತಾ ಇದೆ, ಲ್ಯಾಗ್ ಆಗ್ತಾ ಇದೆ, ಈ ತರ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ನನ್ಗೆ ಗೊತ್ತಿರೋ ಅಷ್ಟು ನಿಮ್ಗೆ ತಿಳಿಸೋದಿಕ್ಕೆ ಇಷ್ಟಪಡ್ತೀನಿ ನಾನು. ಸರಿನಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.